ಪಲ್ಯಗಳನ್ನು ತಿಂದು ತಿಂದು ಬೇಜಾರಾಗಿದ್ದರೆ ಈ ಒಂದು ಚಟ್ನಿಯನ್ನು ಟ್ರೈ ಮಾಡ್ಬೋದು. ಈ ಒಂದು ಚಟ್ನಿ ಅಕ್ಕಿ ರೊಟ್ಟಿಗೆ, ಚಪಾತಿಗೆ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ. ಶಾರಿಕಾ ಶ್ರುತಿ ಹೋಮ್ ರೆಸಿಪೀಸ್ಗೆ ಸ್ವಾಗತ. ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಆಗಿ ಮುಂದಿನ ನೋಟಿಫಿಕೇಷನ್ಗಾಗಿ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಈಗ ಬನ್ನಿ ಈ ರೆಸಿಪಿಯನ್ನು ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ನನಗೆ ಫ್ರೆಶ್ ಆಗಿರುವಂತಹ ಬದನೆಕಾಯಿ ಸಿಕ್ಕಿತ್ತು. ಅದನ್ನು ನಾನು ಹೀಗೆ ಸ್ವಲ್ಪ ಆಯಿಲನ್ನು ಹಚ್ಬೋದು ಅಥವಾ ಹಾಗೇನಾದ್ರೂ ಈ ಚಾಕಲ್ಲಿ ಹೀಗೆ ಚುಚ್ಚಿಬಿಟ್ಟು ಇದನ್ನು ಒಲೆ ಮೇಲೆ ಬೇಯಿಸ್ಕೋಬೇಕಾಗುತ್ತೆ, ಅಂದರೆ ಸುಡಬೇಕಾಗುತ್ತೆ. ನೋಡಿ, ಈ ರೀತಿಯಾಗಿ ಸುಟ್ಕೋಬೇಕು. ಮತ್ತು ಈ ರೀತಿಯಾಗಿ ಚೆನ್ನಾಗಿ ಸುಟ್ಕೊಂಡಾದಮೇಲೆ ಇದನ್ನು ಮೇಲಿದ್ದ ಕಪ್ಪು ಸಿಪ್ಪೆಲ್ಲ ಬಿಡಿಸ್ಕೋಬೇಕಾಗುತ್ತೆ. ಮತ್ತು ನಾನಿಲ್ಲಿ ಒಂದು 5 ಹಸಿರು ಮೆಣಸಿಕಾಯಿನ ಹುರಿದಿಟ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಬೇಕಾಗುವಂಥ ಇಂಗ್ರೀಡಿಯೆಂಟ್ಸು ಒಂದು 2 ಬೆಳ್ಳುಳ್ಳಿ ಸಣ್ಣದು, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಸ್ವಲ್ಪ ಜೀರಿಗೆನ ತಗೊಂಡಿದ್ದೀನಿ. ಇಷ್ಟ ಇದಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸು. ಮತ್ತು ಇಲ್ಲಿ ನಾನು ಸ್ವಲ್ಪ ಆಯಿಲನ್ನು ತೊಗೊಂಡಿದ್ದೀನಿ, ಅಥವಾ ನೀವು ಆಯಿಲನ್ನು ಬೇಕಾದರೆ ಸ್ಕಿಪ್ ಮಾಡ್ಬೋದು. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹೀಗೆ ಸುಟ್ಟಿರುವಂಥ ಬದನೆಕಾಯಿನೆಲ್ಲ ಈಗ ಮೇಲಿರೋದಂತಹ ಕಪ್ಪು ಲೇಯರನ್ನು ಸಹಾಯದಿಂದ ಇದು ಆರಿದ ಮೇಲೆ ಹೀಗೆ ಬಿಡಿಸ್ಕೋಬೇಕಾಗುತ್ತೆ. ಬಿಡಿಸ್ಕೊಂಡಾದಮೇಲೆ ಇದನ್ನು ಒಂದು ಕಡೆ ಪಕ್ಕಕ್ಕೆ ಎತ್ತಿಟ್ಕೊಂಡು ಈಗ ಒಂದು ಮಿಕ್ಸಿ ಜಾರ್ಗಾರ ಹಾಕೋಬೋದು, ಅಥವಾ ನೀವು ಹಾಗೇನಾದರೂ ಕಲಿಸ್ಕೋಬೋದು, ಅಥವಾ ಒಂದು ಕಲ್ಲಿನಲ್ಲಿ ಜಜ್ಕೋಬೋದು. ಅಂದರೆ ಪುಟಾಣಿ ಕಲ್ಲು ಬರ್ತಲ್ಲ, ಅದರಲ್ಲಿ ಜಜ್ಕೋಬೋದು. ನಾನಿಲ್ಲಿ ಮಿಕ್ಸಿಗೆ ಹಾಕ್ತಾಯಿದ್ದೀನಿ. ಇಲ್ಲಿ ಬಿಡಿಸಿರುವಂತಹ ಬದನೆಕಾಯಿ, ಮತ್ತು ಇಲ್ಲಿ ನಾನು ನೆಕ್ಸ್ಟು ಇಲ್ಲಿ 1-2 ಬೆಳ್ಳುಳ್ಳಿ ಚಿಕ್ಕದು, ಮತ್ತು ಕೊತ್ತಂಬರಿ ಸೊಪ್ಪು, ಮತ್ತು ಇಲ್ಲಿ ಬೆಳ್ಳುಳ್ಳಿ, ಜೀರಿಗೆನ ಹಾಕೋತಾ ಇದ್ದೀನಿ. ಮತ್ತು ಹಸಿರು ಮೆಣಸಿಕಾಯಿ, ನೀವು ಬೇಡ ಅಂತಂದರೆ ಒಣಮೆಣಸಿಕಾಯಿನೂ ಕೂಡ ಸುಟ್ಟು ಹಾಕೋಬೋದು. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಇದಕ್ಕೆ ನಾನು ಸ್ವಲ್ಪ ಆಯಿಲನ್ನು ಸೇರಿಸ್ಕೊತಾ ಇದ್ದೀನಿ. ನೀವು ಆಯಿಲ್ ಬೇಡ ಅಂತಂದರೆ ನೀರಾದರೂ ಸೇರಿಸ್ಕೊಂಡು ಇದನ್ನು ಒಂದು ಸುತ್ತು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿದರೆ ಆಯಿತು. ನೀವು ಬೇಡ ಅಂತಂದರೆ ಪುಟಾಣಿ ಕಲ್ಲಲ್ಲಾದರೂ ಹಾಗೆಯೇ ಅದನ್ನು ಜಜ್ಕೋಬೋದು. ನಾನು ಇದರಲ್ಲಿ 1 ರೌಂಡನ್ನು ಆಡಿಸಿದ್ದೀನಿ. ಇದು ಚಪಾತಿಯ ಜೊತೆ, ದೋಸೆಯ ಜೊತೆ, ಮತ್ತು ರೊಟ್ಟಿಯ ಜೊತೆ, ಮತ್ತು ಅನ್ನದ ಜೊತೆ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ. ತುಪ್ಪ ಹಾಕೊಂಡ್ರಂತೂ ಅದ್ರ ಮಜನೇ ಬೇರೆ ಆಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ಖಂಡಿತ ನಿಮಗೆ ಇಷ್ಟ ಆಗುತ್ತೆ. ಈ ಮಳೆಗಾಲಕ್ಕಂತೂ ತುಂಬ ಮಾಡಿದ ರೆಸಿಪಿ ಅಂತಲೇ ಹೇಳ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದೇ ರೀತಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ.